ಮಿರೈ ಅಂದ್ರೆ ಫ್ಯೂಚರ್ ಅನ್ನೋದು ಗೊತ್ತಾಯ್ತು. ಒಂದ್ ಕಡೆಯಲ್ಲಿ ಆ ಸ್ಟಿಕ್ ನೋಡಿದಾಗ ಸ್ಟಿಕ್ ಅನ್ನು ಕೂಡ ನಾವು ಮಿರೈ ಅಂತ ಹೇಳ್ತೀವಿ ಅಂತ ಗೊತ್ತಾಯ್ತು. ಆದ್ರೆ ಕಥೆ ಅಂತ ಬಂದಾಗ ಅಫ್ಕೋರ್ಸ್ ಆಡಿಯನ್ಸ್ ಆಗಿ ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಕಥೆ ಏನಿರಬಹುದು ಅನ್ನೋದು ಕೆಲವೊಂದು ಕ್ಲೂ ಅಷ್ಟೇ ಸಿಕ್ಕಿದೆ. ಸೊ ನಿಮ್ ಪ್ರಕಾರ ಒಂದು ಸಾರಾಂಶ ಆಗಿ ಹೇಳೋದಾದ್ರೆ? So everybody knows, as you said, we've heard stories about Ashoka's Nine. Yeah. He has collected great knowledge about many different things, about astronomy, about life, about many different things, and he has put that into 9 books. And when he was going into exile, he has given those 9 books to 9 different Yodas. So what if these 9 books shouldn't come together? If they come together, it can create a catastrophe like Kalinga Yuddha, or like a huge catastrophe. So what if one force is getting hold of all the 9 books? How does hero stop that from happening? Okay. And what is the connection between this story and our Indian Itihasas is the idea of the film. But it's going to be an out and out action adventure from the start to end. ಈ ಸಿನಿಮಾ ನಿಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ಬೇರೆ ಲೋಕಕ್ಕೆ ಹೋಗೋದಕ್ಕೆ ನಾವು ಸೆಪ್ಟೆಂಬರ್ 5th ವರೆಗೂ 100%. ನೀವು ಆ ಲೋಕದಲ್ಲಿ ಜೀವಿಸಿದಾಗ ಈಗ ಸಿನಿಮಾಟೋಗ್ರಫಿಯನ್ನ ಅಫ್ಕೋರ್ಸ್ ನೀವು ಕೆಲವೊಂದು ಗ್ಲಿಮ್ಸಸ್ ಆದ್ರೂ ನೋಡಿರ್ತೀರಾ. ಕಂಪ್ಲೀಟ್ ಫುಲ್ ಫ್ಲೆಜ್ಡ್ ಅಲ್ಲ ಅಂದ್ರು, BGM ಎಲ್ಲ ಕಂಪ್ಲೀಟ್ ಆಗಿರ್ಲಿಲ್ಲ ಅಂದ್ರು, ನೀವು ಆಲ್ಮೋಸ್ಟ್ ನೋಡಿದಾಗ ನಿಮ್ಗೆ ಸಿನಿಮಾಟೋಗ್ರಫಿ ಬಗ್ಗೆ ಏನ್ ಅನ್ನಿಸ್ತು? For all those people who don't know, director is only the DOP of the film. Wow. Also he has only handled the visuals of the film. So just because it is something that he wrote or it's in his mind, it was a great experience working with a director who also handled the camera for the film. Correct. This is first time in my career. Oh, okay. Yeah, I've never done this before. It was very easy, and I think that's the reason it is looking so great, because it's in his mind and it's very easy to translate. It's not like generally directors tell the DOPs or others their vision, and they want the DOP to translate that vision onto the screen. But here, when the director is only the DOP of the film, it's very easy, quick, and so we have these grand visuals and fantastic world built. ಖಂಡಿತ ನೀವು ಹೇಳಿದ್ ಕರೆಕ್ಟ್. ಯಾಕಂತ ಹೇಳಿದ್ರೆ ಈಗ ಡೈರೆಕ್ಟರ್ ಮನ್ಸಲ್ಲಿರೋದು ಡೈರೆಕ್ಟ್ ಸ್ಕ್ರೀನ್ಗೆ ಬರುತ್ತೆ, ಅಲ್ಲಿ ಮಧ್ಯದಲ್ಲಿ ಯಾರು ಇಲ್ಲ ಅಂತ ಹೇಳಿ. ವಾವ್, ಇಟ್ಸ್ ಬ್ಯೂಟಿಫುಲ್. ಈಗ ಈ ವಿಷನರಿ ಕಥೆಯ ಹಿಂದೆ, ಅಥವಾ ನಾವೆಲ್ಲರೂ ಸೆಪ್ಟೆಂಬರ್ 5ಕ್ಕೆ ನೋಡುವಂತ ಹೊಸ ಲೋಕದ ಹಿಂದೆ ಇರೋದು ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ವಿಶ್ವಪ್ರಸಾದ್ ಸರ್. ಅವ್ರ ಬಗ್ಗೆ ಹೇಳಿ, ಕನ್ನಡಕ್ಕೆ ಬರೋ ಚಾನ್ಸಸ್ ಇದೆಯಾ ಏನು ಅಂತ? ಆಲ್ರೆಡಿ ಕನ್ನಡದಲ್ಲಿ ಕೂಡ ವಿಶ್ವಪ್ರಸಾದ್ ಸರ್ ಸಿನಿಮಾ ಮಾಡ್ತಾವ್ರೆ. ಓಕೆ. ನಮ್ಮ ಗಣೇಶ್ ಅವರ ಪಿನಾಕ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾವ್ರೆ. ಅಮೇಜಿಂಗ್. ಓಕೆ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಸೂಪರ್ ಸೂಪರ್. ಈಗ ಅದ್ರ ಜೊತೆಗೆ ನಮ್ಮ ಮ್ಯೂಸಿಕ್ ಬಗ್ಗೆ ಖಂಡಿತವಾಗಿ ಮಾತನಾಡ್ಲೇಬೇಕು. ಆಲ್ರೆಡಿ ಸಾಂಗ್ ಸೂಪರ್ ಹಿಟ್ ಆಗ್ತಾ ಇದೆ, ಅಂಡ್ ಇದರಲ್ಲಿ ಮದರ್ ಸೆಂಟಿಮೆಂಟ್ ಸಾಂಗ್ ಇಂದ ಹಿಡಿದು ಬೇರೆ ಬೇರೆ ಬ್ಯೂಟಿಫುಲ್ ಸಾಂಗ್ಸ್ ಇದೆ ಅಂತ ಗೊತ್ತಾಗಿದೆ. ಒಂದು ಆಕ್ಷನ್ ಅಡ್ವೆಂಚರಸ್ ಸಿನಿಮಾ ಅಂದ್ಕೊಡ್ಲೆ BGM ಕೂಡ ಅಷ್ಟೇ ಒಂದು ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡುತ್ತೆ ಅಲ್ಲಿ. ಸೊ ಇಲ್ಲಿ ನಮ್ಮ ಸಂಗೀತದ ಬಗ್ಗೆ? Hari has worked with me earlier for Hanuman also. Hari Gaura. He has done films in Kannada also. He has done Charminar, and now Pinaka also Hari is only doing. He's a fantastic talent. I'm sure you'll feel goosebumps in the film a couple of times for his re-recording for the background score happening. He's a really great talent. I'm looking out for him. Yeah. Okay. ತೇಜಸ್ ಅಜ್ಜ ಅವರೇ, ನಿಮ್ಮನ್ನ ನಾವು ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿದೀವಿ, ಅಂಡ್ ನಿಮ್ ಪಕ್ಕ ಒಂದು ಹುಡುಗಿ ಇದ್ದಾಗ ನಮ್ಗೆಲ್ಲ ಇನ್ನೂ ಖುಷಿ. ಸೊ ಹಾಗಾಗಿ ಇದ್ರಲ್ಲಿ ಮಿರೈಯಲ್ಲಿ ಏನಾದ್ರು ಲವ್ ಸ್ಟೋರಿ ಏನಾದ್ರು ನೋಡೋ ಚಾನ್ಸಸ್ ಇದೆಯಾ ನಾವು? ಇದು ಟೋಟಲಿ ಒಂದು ಆಕ್ಷನ್ ಅಡ್ವೆಂಚರ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಫಿಲ್ಮ್. ಲವ್ಗೆ ಇಲ್ಲ. ಓಕೆ. ತೇಜಸ್ ಅಜ್ಜ ಅವರೇ, ನಿಮ್ಮ ಕರ್ನಾಟಕದ ಜೊತೆಗೆ ಒಂದು ಒಳ್ಳೆ ಒಡನಾಟ ಇದೆ. ನಮ್ಗೆ ರಿಷಬ್ ಶೆಟ್ಟಿ ಸರ್ ಅವ್ರ ಜೊತೆಗೆ ಹನುಮಾನ್ ನಿಂದಾಗಿ ನಿಮ್ದೊಂದ್ ರೀತಿ ಬ್ರದರ್ಲಿ ಹುಡ್ ಬಾಂಡ್ ನೋಡುವಾಗ ನಮ್ಮೆಲ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಕಾಂತಾರ ಚಾಪ್ಟರ್ 1 ಕೂಡ ಬರ್ತಾ ಇದೆ, ಅದಕ್ಕೂ ಕೂಡ ನೀವು ವಿಶಸ್ ಅನ್ನ ತಿಳಿಸ್ತಾ ಇದ್ದೀರಿ. ನಿಮ್ಗೆ ಅವರನ್ನ ನೋಡಿದಾಗ what do you feel? Whenever I meet him, it's a lot of warmth with him. We're good friends. He encourages me a lot, and now that we have him in our franchise, he's playing Lord Hanuman. So this is true Indian cinema.
we have built a franchise. Prashant sir, me, all of us have built a franchise of Hanuman, and now that just because there is great talent out there, like Rishabh sir from another language, we want him in our film, and all our audience across India. There's no more language barrier or anything. Like it's a true Indian film. It'll be a true Indian film, and I can't wait for Jai Hanuman and to see Rishabh sir on fire. Yeah. ಅದ್ರ ಜೊತೆಗೆ ಈಗ ನಮ್ಮ ಸಿನಿಮಾದಲ್ಲಿ ನಿಮ್ದೊಂದು ಸೂಪರ್ ಡೈಲಾಗ್ ಇದೆ ಅಂತ ಕೇಳಿದೆ. ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಮಿರಾ ಇದು ಡೈಲಾಗ್. There's this dialogue which is ನನ್ನ ನೋಡದ ಜನರು ನನ್ನ ನಂಬಿದ್ದಾರೆ, ನನ್ನ ನೋಡದ ತಾಯಿ ನನ್ನ ನಂಬಿದ್ದಾಳೆ, ಇನ್ನು ನಾನು ನಂಬೋದಷ್ಟೇ ಮಿಕ್ಕಿದೆ. ನಮ್ಮೆಲ್ಲ ಕನ್ನಡ ಆಡಿಯನ್ಸ್ ಪರವಾಗಿ ನೀವು ಇಷ್ಟ ಎಫರ್ಟ್ ಹಾಕಿ ಪ್ರೀತಿಯಿಂದ ಡೈಲಾಗ್ ಕನ್ನಡದಲ್ಲಿ ಹೇಳಿರೋದಕ್ಕೆ when we get this kind of appreciation from Kannada audience, when we see that they are enjoying our films or they want to watch our films, this is our minimum responsibility to learn the language. I'm just started, as I told you. For the next interview, definitely I'll talk totally in Kannada. Yeah. ಈಗ ನಮ್ಮ ತೇಜಸ್ ಅಜ್ಜ ಅವರು ಒಂದ್ ವೇಳೆ ಅನ್ಕೊಳ್ಳೋಣ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ತೇಜಸ್ ಅಜ್ಜ ಅವರು ಇದ್ದಾರೆ, ಅವರ ಜೊತೆಗೆ ಕನ್ನಡದ ಕೆಲವೊಂದು ಸ್ಟಾರ್ಸ್, ಮಲ್ಟಿ ಸ್ಟಾರರ್ ಸಿನಿಮಾ. ಸೊ ನಿಮ್ ಪ್ರಕಾರ ಯಾರೆಲ್ಲ ಇದ್ರೆ ಚೆನ್ನಾಗಿರುತ್ತೆ? ನಿಮ್ಗೆ ಯಾರೆಲ್ಲ ಇಷ್ಟ? If you want me to pair Kannada stars, yeah, with you in with me, correct. I think I don't know whether to announce or not, but Rishabh sir is there, no? Yeah, I know. Rishabh sir is there. I love Rakshit sir's films also. Avane Shriman Narayana, what a trailer cut, what a making, fantastic film. I love him, and definitely with stalwarts, with megastars like Shivanna, if I get an opportunity, I would want to do. Yeah. ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್ ಏನಾದ್ರು ನೀವು ಮೊದಲು ನೋಡಿ? I would love to if he does. We are all fans, all youth from Telugu states, we are all fans of Upendra sir. Yeah. ಮಿರೈ ಅಂದ್ರೆ ನಾನು ನೋಡಿದಾಗ ಫ್ಯೂಚರ್ ಅಂತ ಗೊತ್ತಾಯ್ತು. ಸೊ ಫ್ಯೂಚರ್ ಅಂದ ಕೂಡಲೇ ನಮ್ಮೆಲ್ರಿಗೂ ಕೆಲವೊಬ್ಬರಿಗೆ ಭಯ ಇರುತ್ತೆ, ಕೆಲವೊಬ್ಬರಿಗೆ ಕನ್ಸಿರುತ್ತೆ, ಡ್ರೀಮ್ ಇರುತ್ತೆ. ನೀವು ಫ್ಯೂಚರ್ ಅನ್ನು ಹೇಗೆ ನೋಡ್ತೀರಾ? ಭಯವೇ. Definitely we'll have a lot of fear, and but that's good, I think, in this age at least, to have fear about future, to set things right, to be responsible. I think it's quite needed, and I'm right there right now in my career. Yeah. ತೇಜಸ್ ಅಜ್ಜ ಅವರು ಆಕ್ಟರ್ ಆಗಿ ಯಾವ ರೀತಿ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಿದೆ, ಅಂಡ್ ಎವ್ರಿಬಡಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅದನ್ನ, ಬಿಕಾಸ್ ನೀವು ಸೆಲೆಕ್ಟ್ ಮಾಡುವಂತಹ ಸ್ಕ್ರಿಪ್ಟ್ಸ್ ಆರ್ ರಿಯಲಿ ಟು ಗುಡ್. ಈಗ ಆಡಿಯನ್ಸ್ ಆಗಿ ತೇಜಸ್ ಅಜ್ಜ ಅವರು ಯಾವ ರೀತಿಯ ಮೂವಿಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಟೇಸ್ಟ್ ಹೇಗಿದೆ ಅಂತ? ನನಗೆ ಎಲ್ಲಾ ತರ ಸಿನಿಮಾ ಇಷ್ಟ, ಬಟ್ ಐ ಥಿಂಕ್ ಫ್ಯಾಂಟಸಿ ಇಸ್ ಮೈ ಫೇವರೇಟ್ ಜಾನರ್ ಟು ವಾಚ್ ಆಲ್ಸೋ. ಐ ವಾಚ್ ಹಾರರ್ ಫಿಲ್ಮ್ಸ್ ಆಲ್ಸೋ, ಥ್ರಿಲ್ಲರ್ಸ್, ಅಂಡ್ ಯಾ, ಎಲ್ಲಾ ತರ ಸಿನಿಮಾ. ಚೈಲ್ಡ್ಹುಡ್ ಅಲ್ಲಿ, ಅಂದ್ರೆ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ನಿಮ್ಮ ಆಕ್ಟಿಂಗ್ ಜರ್ನಿನ ಶುರು ಮಾಡಿದ್ರಿ. ನಾವು ವೆನ್ ಯು ಲುಕ್ ಬ್ಯಾಕ್ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ಏನ್ ಫೀಲಿಂಗ್ ಅದು ಅಂತ? I cannot say I'm proud because of my child artist career, because that was made by all the superstars, actors who had all the patience to bear with a child actor and make me do all that. I'm always grateful for all my directors who have given me the opportunity, and all my heroes. I'm actually content and happy about the films I'm doing right now than about my childhood, because that was about opportunity and being part of someone else's film. There you don't have a choice to make a choice of your film, right? Now we have the choice, so I'm actually happy about what I'm doing right now. ನಂಗೆ ಶಾಕ್ ಆಗಿದೆ ಯಾವಾಗ ಅಂದ್ರೆ, ನಿಮ್ಗೆ 2 ವರ್ಷ ಇದ್ದಾಗ ನಿಮ್ ಜರ್ನಿ ಶುರುವಾಯ್ತು ಅಂತ. ಸೊ ನೀವು ಆಕ್ಟಿಂಗ್ ಅನ್ನ ಚೂಸ್ ಮಾಡಿದ್ದ ಅಥವಾ ಆಕ್ಟಿಂಗ್ ನಿಮ್ಮನ್ನ ಚೂಸ್ ಮಾಡ್ತಾ ಅನ್ನೋದು ಪ್ರಶ್ನೆ. ಆಕ್ಟಿಂಗ್ ನನ್ನ ಚೂಸ್ ಮಾಡ್ತಾರೆ. ಬಹಳಷ್ಟು ಮಾತುಕತೆಗಳಾಗ್ತಾನೆ ಇರುತ್ತೆ. ಈಗ ಮಿರೈ ಬಗ್ಗೆ ಗ್ಲೋಬಲಿ ಒಂದು ಹೋಪ್ ಕ್ರಿಯೇಟ್ ಆಗಿದೆ, ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ, ವಿಚ್ ಇಸ್ ಅ ವೆರಿ ವೆರಿ ಗುಡ್ ಥಿಂಗ್. ಹಾಗಾಗಿ ಈಗ ಸೆಪ್ಟೆಂಬರ್ 5th ಆಡಿಯನ್ಸ್ ಎಲ್ಲಾ ಕಡೆಯಿಂದಲೂ ಬರಬೇಕು ಅಂತ ಆದ್ರೆ, ಎಸ್ಪೆಷಲಿ ನಮ್ಮ ಕರ್ನಾಟಕದ ಆಡಿಯನ್ಸ್ ಅನ್ನ ಈ ಶೋ ಮೂಲಕ ನೀವು ಕರೆಯೋದಾದ್ರೆ ಹೇಗ್ ಕರಿತೀರಾ? We have put all effort from our side as a team
to make this film not only sound like authentic Kannada, but also to feel like authentic Kannada film. This is about our Indian roots. This is about our emotion. This is about our Indian itihasas. So this is a film that is relevant across age groups. 7 ಭಾಷೆಗಳಲ್ಲಿ ಮಿರೈ ಸಿನಿಮಾ ಬರ್ತಿರೋದ್ರಿಂದಾಗಿ ಕನ್ನಡ ಆಡಿಯನ್ಸ್ಗೆ ತೇಜಸ್ ಅಜ್ಜ ಅವ್ರೇನಾದ್ರು ಕನ್ನಡದಲ್ಲಿ ಡಬ್ ಮಾಡಿದಾರ ಇದ್ರಲ್ಲಿ ಅಂತ? ನಾನು ಕನ್ನಡ ಈಗ ಕಲ್ತಾ ಇದ್ದೀನಿ. ನೆಕ್ಸ್ಟ್ ಮೂವಿಗೆ ಕನ್ಫರ್ಮ್ ಡಬ್ ಮಾಡ್ತೀನಿ. ನೀವು ಕಲಿತಾ ಇರೋ ಸ್ಪೀಡ್ ನೋಡಿದ್ರೆ ಫಾರ್ ಶೋರ್ ಗ್ಯಾರಂಟಿ ಹೇಳ್ಬೋದು ನೀವು ಖಂಡಿತವಾಗಿಯೂ ನೆಕ್ಸ್ಟ್ ಮೂವಿ ಡಬ್ ಮಾಡೇ ಮಾಡ್ತೀರಾ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಫರ್ಟ್. ಯಾಕಂದ್ರೆ ಎಲ್ಲರೂ ಇಷ್ಟು ಎಫರ್ಟ್ ಹಾಕೋದಿಲ್ಲ. ಸೊ ಇಟ್ಸ್ ಬ್ಯೂಟಿಫುಲ್. ನಿಮ್ಮನ್ನ ಪ್ರೀತಿಸೋರಿಗೋಸ್ಕರ, ನಿಮ್ಮ ಆಡಿಯನ್ಸ್ಗೋಸ್ಕರ, ನಿಮ್ಮ ಅಭಿಮಾನಿಗಳಿಗೋಸ್ಕರ ನೀವು ಭಾಷೆಯನ್ನ ಕಲಿತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡಿಗರ ಪರವಾಗಿ ನಿಮಗೆ. ತೇಜಸ್ ಅಜ್ಜ ಅವರೇ, ಒಂದು ಸಿನಿಮಾನ ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಜನರಿಗೆ ತಲುಪಿಸ್ಬೇಕು ಅಂದ್ರೆ ಡಬ್ಬಿಂಗ್ ತುಂಬಾನೇ ಮುಖ್ಯ ಆಗುತ್ತೆ, ಭಾಷೆಯ ಬಳಕೆ ತುಂಬಾನೇ ಮುಖ್ಯ ಆಗುತ್ತೆ, ಸಂಭಾಷಣೆ ಡೈಲಾಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಮಿರೈ ಸಿನಿಮಾದಲ್ಲಿ ಆಸ್ ಯೂಶುವಲ್ ಎಲ್ಲ ಸೌತ್ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲ ಬಂದ್ರು ನಮ್ಮ ಕನ್ನಡದಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಅವರು ಬರಿತಾ ಇರ್ತಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗೆ ನೇಟಿವಿಟಿಗೆ ಒಗ್ಗಿಕೊಳ್ಳುತ್ತಾ ಅವರ ಸಂಭಾಷಣೆ ಅಂತ? We wanted the film to look really authentic in Kannada, not just sound but also feel. So we've made sure from singing to dialogues to lyrics to everything, it'll be like a straight Kannada film, and that is why I'm also promoting in Kannada language like this. So Varadaraj sir has done this, who has done for Pushpa, who has done for RRR. So we're all happy with the output that's coming out. ಈಗ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತಾ ಇದೆ. ಕೊನೆಯದಾಗಿ ಥಿಯೇಟರ್ಗೆ ನಮ್ಮ ಆಡಿಯನ್ಸ್ ನ ನೀವು ಕರಿಬೇಕು. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಮಿರೈ ಇನ್ ಸಿನಿಮಾಸ್. ಇಷ್ಟು ಮುದ್ದಾಗಿ ಹೇಳಿದ್ಮೇಲೆ ಅಫ್ಕೋರ್ಸ್ ನಾವೆಲ್ಲರೂ ಬಂದು ಸೆಪ್ಟೆಂಬರ್ 5ನೇ ತಾರೀಕು ಸಿನಿಮಾ ನೋಡ್ತೀವಿ. ತೇಜಸ್ ಅಜ್ಜ ಅವರೇ, ನಿಮ್ದೊಂದು ಬ್ಯೂಟಿಫುಲ್ ಜರ್ನಿ. ಅಫ್ಕೋರ್ಸ್ ಎಷ್ಟೋ ಯಂಗ್ಸ್ಟರ್ಗಳಿಗೆ ಒಂದು ರೀತಿಯಾಗಿ ಇನ್ಸ್ಪಿರೇಷನ್ ಅಫ್ಕೋರ್ಸ್. ಹಾಗಾಗಿ ನಿಮ್ಮ ಈ ಜರ್ನಿ ಇದೇ ರೀತಿ ಬ್ಯೂಟಿಫುಲ್ ಆಗಿ ಕಂಟಿನ್ಯೂ ಆಗಲಿ. ಮಿರೈ ನಂತರದಲ್ಲೂ ಕೂಡ ಬಹಳಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮೂಲಕ ನಾವು ಸಿನಿಮಾ ಅಭಿಮಾನಿಗಳು ನಿಮ್ಮನ್ನ ನೋಡೋ ರೀತಿಯಾಗಿ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಅಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಮಿರೈ ಸಿನಿಮಾದ ನಾಯಕ ನಟ ತೇಜಸ್ ಅಜ್ಜ ಅವರ ಮಾತು. ಸೆಪ್ಟೆಂಬರ್ 5ನೇ ತಾರೀಕು 7 ಭಾಷೆಗಳಲ್ಲಿ ಜಗತ್ತಿನಾದ್ಯಂತ ಮಿರೈ ಸಿನಿಮಾ ಸದ್ದು ಮಾಡೋದಕ್ಕೆ ರೆಡಿ ಆಗಿದೆ. ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಕನ್ನಡದಲ್ಲಿ ಮಿರೈ ಸಿನಿಮಾ ನೋಡಿ ಅಂತ ಹೇಳ್ತಾ, ನಾನು ಶಮೀರಾ ಬೆಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.